ಸ್ಮೋಕಿಂಗ್ ಕಾಸಸ್ ಕ್ಯಾನ್ಸರ್, ಸ್ಮೋಕಿಂಗ್ ಕಿಲ್ಸ್. ಇದಲ್ಲದೆ ಸ್ಮೋಕಿಂಗಿಂದ ಇನ್ನೂ ನಾನಾ ರೀತಿಯ ಕೆಟ್ಟ ಪರಿಣಾಮಗಳು ಆಗುತ್ತೆ. ಫಸ್ಟು ಫಿಲ್ಮ್ ನೋಡಿ, ಮುಂದಕ್ಕೆ ಹೇಳ್ತೀನಿ. ಗುರು 3 ಸಿಗರೇಟ್ ಕೊಡಿ. ನೋಡ್ಕೊಂಡು ಹಾಕೋಕ್ಕಾಗಲ್ವಾ? ಗೊತ್ತಾಗಲ್ವಣ್ಣ? ಕೊಡೋಕ್ಕಾಗಲ್ಲ ಅಂದರೆ ಹೇಳಿ. ಕಣ್ ಸ್ವಲ್ಪ ಹೋಗಿ ನೋಡ್ಕೊಂಡು ಹೋಗ. ಇದಕ್ಕೆ ಎಷ್ಟು ದುಡ್ಡಿದೆಯೋ ಅದು ವಾಪಸ್ ಕೊಡಿ. ಅಣ್ಣ, ಇನ್ಮೇಲಿಂದ ಸಿಗರೇಟ್ ಸೇರಲ್ಲ ಅಂತ ಡಿಸೈಡ್ ಮಾಡಿದ್ದೀನಿ. ಇದರಿಂದ ಯಾವುದೇ ರೀತಿಯಾದ ಉಪಯೋಗ ಇಲ್ಲ. ಅದಕ್ಕೆ ದಯವಿಟ್ಟು ಇದಕ್ಕೆ ಎಷ್ಟು ದುಡ್ಡಿದೆಯೋ ಅದು ದಯವಿಟ್ಟು ವಾಪಸ್ ಕೊಡಿ. ಅಣ್ಣ ತಗೊಳ್ಳಿ. ಯಾಕೆ ಅಣ್ಣ ಅದು ತಗೊಳ್ಳಿ ಅಣ್ಣ, ಹೇಳ್ತೀನಿ. ಬೇಡ ಸರ್. ಅಣ್ಣ ಇಲ್ಲ ಅಣ್ಣ, ನಿಮ್ಮಿಂದ ಒಂದು ಒಳ್ಳೆ ಪಾಠ ಕಲ್ತಿದ್ದೀನಿ. ಬೇಡ ಸರ್, ಹೋಗಿ. ನಿಮ್ಮಿಂದ ಸಿಗರೇಟ್ ಸೇರೋದೇ ಬಿಟ್ಟಿದ್ದೀನಿ ಅಣ್ಣ. ನಿಮ್ಮಿಂದ ಕಲ್ತಿರೋ ಪಾಠ ಅದು. ದಯವಿಟ್ಟು ತಗೊಳ್ಳಿ ಅಣ್ಣ, ಬೇಡ ಅನ್ಬೇಡಿ ದಯವಿಟ್ಟು. ನಾನಂತೂ ಈಗ್ಲಿಂದಾನೇ ಸ್ಮೋಕಿಂಗ್ ಬಿಟ್ಬಿಟ್ಟೆ. ನೀವು ಬಿಡ್ತೀರಾ ತಾನೆ? ಯಾಕೆ ಬಿಡಬೇಕು ಅಂತೀರಾ? ಹೇಳ್ತೀನಿ ಕೇಳ್ರಿ. ಸದ್ಯಕ್ಕೆ ನಮ್ಮ ದೇಶದಲ್ಲಿ 121 ಕೋಟಿ ಜನ ಸ್ಮೋಕಿಂಗ್ ಮಾಡ್ತಾರೆ. ಅಯ್ಯೋ ಗುರು, ನಮ್ಮ ದೇಶದ ಟೋಟಲ್ ಪಾಪ್ಯುಲೇಷನ್ನೇ ಅಷ್ಟು ಅಂತೀರಾ? ಇರಿ 21 ಕೋಟಿ ಜನ ಆಕ್ಚುಲ್ ಆಗಿ ಸ್ಮೋಕ್ ಮಾಡ್ತಾರೆ. ಇನ್ನು ಉಳಿದವರೆಲ್ಲ ಇವ್ರು ಬಿಟ್ಟಿದ್ದು ಹೊಗೆಯಿಂದನೇ ಹೊಗೆ ಹಾಕ್ಸ್ಕೋತಾರೆ. ದಿಸ್ ಈಸ್ ಕಾಲ್ಡ್ ಸೆಕೆಂಡ್ ಹ್ಯಾಂಡ್ ಸ್ಮೋಕಿಂಗ್. ಇಷ್ಟೇ ಅಲ್ಲ, ನೀವು ಸ್ಮೋಕ್ ಮಾಡಿ ಬಿಸಾಕ್ತಿರಲ್ಲ ಸಿಗರೇಟ್ ತುಂಡು, ಅದು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗಕ್ಕೆ 5 ವರ್ಷ ಬೇಕಾಗುತ್ತೆ. ಸೊ ನಮ್ ಸಿಗರೇಟ್ ಕೋತಿ ಏನ್ ಮಾಡ್ತು? ತಾನ್ ಕೆಡೋದಲ್ದೆ ಪರಿಸರನೂ ಕೆಡಿಸ್ತು. ಕೇರ್ಲೆಸ್ ಆಗಿ ಎಸೆದ ಸಿಗರೇಟ್ ತುಂಡು, ಅದರಿಂದ ಆಗುತ್ತೆ ಪರಿಸರ ಬೆಂಡು. ಗೌರ್ಮೆಂಟ್ ಹತ್ರ ಸರಿ ಮಾಡಕ್ಕೆ ಇಲ್ಲ ಫಂಡು. ಅದಕ್ಕೆ ಸ್ಮೋಕಿಂಗ್ ಬಿಡಿ, ನಿಮ್ ಫ್ಯಾಮಿಲಿ ಮುಖ ನೋಡ್ಕೊಂಡು. ದಿ ಎಂಡ್.